ನೋಡಿ ಹಾಗೆ ಇಟ್ಕೊಂಡ್ರು ಸಾಕು. ನೋಡಿ, ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಇದನ್ನೆಲ್ಲ ಮಾಡಿದವಾಗ ನಮಗೆ ಹಳೆಯ ನೆನಪು ಮರುಕಳಿಸ್ತದೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಇವರಿಗೆ ಮಾಡೋಕೆ ಹೇಗಿತ್ತು ಅಂತೇಳಿ ಮರ್ತೋದ್ರೂ ಒಂಚೂರು ಮಾರ್ಗದರ್ಶನ ನೀಡೋಕೆ ಅಂತೇಳಿ ನಮ್ಮ ಜೊತೆಗೆ ನಿಂತಿದ್ದಾರೆ ಅತ್ತೆ. ಮತ್ತು ನನ್ನ ಅತ್ತಿಗೆ ಸವಿತಕ್ಕ, ಮನೆ ತಂಗಿ ರೇಖಾ, ಮತ್ತು ಅತ್ತಿಗೆ ವೀಣಾ ಅವರು ಬರ್ತಾರೆ. ಇದನ್ನು ಈ ರೀತಿಯಾಗಿ ನಾವು ಪಾಕವನ್ನು ಹಿರಿಯರಿಂದ ಕಲಿತ್ಕೊಂಡ್ರೆ ನಮಗದೊಂದು ನೆನಪಿಗೆ ಖುಷಿಯಾಗಿರುತ್ತೆ. ನೋಡಿ, ಹಿರಿಯರಿಂದ ಕಲಿತ ಸಂಕ್ರಾಂತಿ ಕಾಳನ್ನು ನಾವು ಮನೆ ಮಂದಿ ಎಲ್ಲ ಸೇರಿ ಮಾಡುವ ಅಂತೇಳಿ ಮಾಡ್ತಾ ಇರೋದು. ಈಗ ತುಂಬ ವರ್ಷಗಳಿಂದ ಮನೆಯಲ್ಲಿ ಮಾಡೋದು ಒಂದ್ಸಲ ಮಾಡದೆ ಹಾಗೆ ಮರ್ತಿದ್ದಲ್ಲ ಇತ್ತು, ಆದರೆ ಇತ್ತೀಚೆಗೆ ಮಾಡಲಿಲ್ಲಾಗಿತ್ತು. ಹಾಗಾಗಿ ಇದೊಂದು ಇನ್ನೊಂದ್ಸಲ ನೆನಪು ಮಾಡ್ಕೊಂಡು ಮನೆ ಮಂದಿ ಎಲ್ಲ ಕೂತ್ಕೊಂಡು ಮಾಡುವ ಅಂತೇಳಿ ಈಗ ಹಳೆಯ ನೆನಪನ್ನು ಕೆದ್ಕೊಂಡು ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ನಾವು ಮೊದಲೆಲ್ಲ ಸಾಂಪ್ರದಾಯಿಕ ರೀತಿಯಲ್ಲಿ ಸಂಕ್ರಾಂತಿ ಕಾಳನ್ನು ಮನೆಯಲ್ಲೇ ಮಾಡಿ ಅಕ್ಕಪಕ್ಕದವರಿಗೆ, ನೆಂಟರಿಷ್ಟರಿಗೆಲ್ಲ ಹಂಚುತ್ತಿದ್ದೆವು. ಇತ್ತೀಚೆಗೆ ಕೆಲವು ವರ್ಷಗಳಿಂದ ಅದನ್ನು ಮಾಡುವುದನ್ನು ಬಿಟ್ಟಿದ್ದೆವು. ಬೆಂಗಳೂರಿನಲ್ಲಿ ಒಮ್ಮೆ ನಾನು ಸ್ವಲ್ಪವೇ ಮಾಡಿ ಗ್ಯಾಸ್ ಒಲೆಯಲ್ಲಿ ಯಾವ ರೀತಿ ಆಗುತ್ತೆ ಅಂತ ಮಾಡೋದನ್ನು ತೋರಿಸಿದ್ದೆ. ಆದರೆ ಊರಿನಲ್ಲಿ ನಾವೆಲ್ಲ ಸೇರಿ ಮಾಡುವ ಖುಷಿಯನ್ನು ಇನ್ನೊಮ್ಮೆ ನೆನಪು ಮಾಡಿಕೊಳ್ಳೋಣ ಅಂಥೇಳಿ ಈ ಬಾರಿ ಊರಿಗೆ ಹೋದವಾಗ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಸಕ್ಕರೆ ಪಾಕವನ್ನು ಮಾಡಿ ಯಾವ ರೀತಿಯಾಗಿ ಮಾಡೋದು ಅಂತ ಹಂತವಾಗಿ ತೋರಿಸ್ತೀನಿ. ನಾನಿಲ್ಲಿ ಮೊದಲಿಗೆ 4 ಲೋಟ ಸಕ್ಕರೆಯನ್ನು ತೆಗೆದುಕೊಂಡಿದ್ದೆ. ಅದಕ್ಕೆ 5 ಲೋಟ ನೀರನ್ನು ಹಾಕಿ ಈ ರೀತಿಯಾಗಿ ಕುದಿಯಲು ಇಡಬೇಕು. ಕುದಿಯುತ್ತಿರುವಂತೆಯೇ ಅದಕ್ಕೆ ದಪ್ಪನಾಗಿರುವ ಹಾಲನ್ನು ಹಾಕಿ ಆ ಸಕ್ಕರೆಯಲ್ಲಿರುವ ಕೊಳೆಯನ್ನೆಲ್ಲ ತೆಗೆಯೋಕ್ಕೆ ಸಹಕಾರಿಯಾಗುತ್ತೆ ಅಂತ ಈ ರೀತಿಯಾಗಿ ಹಾಕಿ ಒಮ್ಮೆ ಕುದಿಸಬೇಕು. ಈ ಸಕ್ಕರೆ ನೀರು ಕುದಿಯುತ್ತಿರುವಂತೆಯೇ ಸಕ್ಕರೆಯಲ್ಲಿರುವ ಕೊಳೆಯೆಲ್ಲ ಈ ಹಾಲಿನಲ್ಲಿ ಬೆರೆತು ಮೇಲ್ಗಡೆ ತೇಲಲು ಶುರುವಾಗುತ್ತೆ. ಇದನ್ನು ನಾವು ಒಂದು ಶುಭ್ರವಾದ ಬಟ್ಟೆಯಲ್ಲಿ ಸೋಸಬೇಕು. ಹಂತವಾಗಿ ಇವೆಲ್ಲವನ್ನು ಮಾಡುವುದರಿಂದ ನಾವು ಬೆಳ್ಳಗಿನ ಸಂಕ್ರಾಂತಿ ಕಾಳನ್ನು ಮಾಡಲು ಸಹಾಯವಾಗುತ್ತೆ. ಈ ರೀತಿಯಾಗಿ ಸಕ್ಕರೆ ನೀರನ್ನು ಶೋಧಿಸಿಕೊಳ್ಳುವುದರಿಂದ ಸಕ್ಕರೆಯಲ್ಲಿರುವ ಕಲ್ಮಶವೆಲ್ಲ ಈ ಹಾಲಿನ ಮೂಲಕ ಮೇಲೆ ಬಂದು ಶುಭ್ರವಾದ ಸಕ್ಕರೆ ಪಾಕವು ಸಿದ್ಧವಾಗುತ್ತದೆ. ಸಕ್ಕರೆ ಅಚ್ಚನ್ನು ಮಾಡೋಕ್ಕೂ ಇದೇ ರೀತಿಯಾದ ಪಾಕವನ್ನು ಮಾಡಬೇಕು, ಆದರೆ ಅದು ದಪ್ಪನಾದ ಸಕ್ಕರೆ ಪಾಕವಾಗಿರುತ್ತದೆ. ಆದರೆ ಈ ಸಂಕ್ರಾಂತಿ ಕಾಳು ಮಾಡೋಕ್ಕೆ ಎಳೆಯದಾದ ಪಾಕವು ಬೇಕಾಗುತ್ತದೆ. ಹಾಗಾಗಿ ನಾವು ಈ ರೀತಿಯಾಗಿ ಸಕ್ಕರೆಯಲ್ಲಿರುವ ಕೊಳೆಯೆಲ್ಲ ಹೋಗುವ ತನಕ ಹಾಲನ್ನು ಹಾಕಿ ನಾವು ಶೋಧಿಸಿಕೊಳ್ಳಬೇಕಾಗುತ್ತದೆ. ಇದು 2ನೆಯ ಬಾರಿ ಶೋಧಿಸಿಕೊಳ್ಳುವ ಹಂತವಾಗಿದೆ. ಈ ರೀತಿಯಾಗಿ 2-3 ಸಲ ಹಾಲನ್ನು ಹಾಕಿ ಶೋಧಿಸಿಕೊಳ್ಳೋದ್ರಿಂದ ಸಕ್ಕರೆಯಲ್ಲಿರುವ ಕೊಳೆಯೆಲ್ಲ ಹೋಗುತ್ತದೆ. ಈಗ ನೋಡಿ, 2ನೇ ಸಲ ಬಂದಂತಹ ಸಕ್ಕರೆಯಲ್ಲಿರುವ ಕಸವು ಹಾಲಿನೊಟ್ಟಿಗೆ ಈ ರೀತಿಯಾಗಿ ಬರುತ್ತದೆ. ಆಗ ಪಾಕವು ಬೆಳ್ಳಗಾಗಿ ಈ ಈ ಪಾತ್ರೆಯನ್ನು ಒಂದ್ಸಲ ನೀರು ಹಾಕಿ ತೊಳ್ಕೊಬೇಕು. ಇದರಲ್ಲೆಲ್ಲ ಹಿಡ್ಕೊಂಡಿದ್ದೆಲ್ಲ ಹೋಗುತ್ತೆ. ಸ್ವಚ್ಛ ಮಾಡಿಕೊಂಡು ಆಮೇಲೆ ಇದರಲ್ಲಿ ಇನ್ನೊಮ್ಮೆ ಪಾಕವನ್ನು ಗಾಳಿಸಬೇಕು. ಈಗ 2 ಸಲ ಹಾಲು ಹಾಕಿ ಗಾಳಿಸಿ ಆಯ್ತಲ್ಲ, ಈಗ ಮೊಸರನ್ನು ಹಾಕೋದು. ಮೊಸರು ಎಷ್ಟು ಹಾಕೋದು? ಸಾಕು, ನೀರು ಸಾಕು. ಅಂದರೆ ಮೊಸರು ಹಾಲು ಹಾಕೋದು, ಅದರಲ್ಲಿರೋ ಕಲ್ಮಶನೆಲ್ಲ ತೆಗೆದುಕೊಂಡು ಬಿಳೆ ಆಗುತ್ತೆ ಅಲ್ಲ. ಆಗ ಸಂಕ್ರಾಂತಿ ಕಾಳು ಬಿಳೆ ಆಗಿ ಕಾಣಿಸೋಕೆ ಅಂತೇಳಿ ಹಾಲು ಮೊಸರನ್ನೆಲ್ಲ ಹಾಕೋದು. ಚೆನ್ನಾಗಿ ಕುದಿದಾಗ ಇದರಲ್ಲಿರೋ ಕಲ್ಮಶ ಎಲ್ಲ ಇದರ ಕೆನೆ ಅಂತ ಅಂಶದಲ್ಲಿ ಸೇರ್ಕೊಂಡು ಬಂದು ಗಾಳಿಸಿದಾಗೆಲ್ಲ ಹೋಗ್ಬಿಡು. ಸಾಕಲ್ಲ? ಬೇಕಾ ಮತ್ತೆ ನೋಡಿ, ಈಗ ಮೊಸರನ್ನು ಹಾಕಿದ್ದನ್ನು ನಾವು ಗಾಳಿಸಿದಾಗ ಇದರಲ್ಲಿರೋ ಕಸ ಎಲ್ಲ ಹೋಗಿ ಶುಭ್ರವಾದ ಸಕ್ಕರೆ ಪಾಕ ನಮಗೆ ಸಿಗುತ್ತೆ. ಸಾಕು. ಅನ್ನೋದ್ರಿಗೆ ಎಂಥದ್ದು ಹಿಡ್ಕೊತಿದೆ ಪಾಕ ನೋಡಿ, ಏನು ಹಿಡ್ಕೊಳ್ಳಲ್ಲ. ಒಳಗಡೆ ಇರುವಂಥದ್ದು ಇದನ್ನು ಗಾಳಿಸಿ ತೆಗೆದವಾಗ ಸಕ್ಕರೆ ಪಾಕದಲ್ಲಿರುವ ಕಲ್ಮಶ ಎಲ್ಲ ಹೋಗಿರುತ್ತೆ. ಇದನ್ನು ಇನ್ನೊಮ್ಮೆ ನಾವು ಪಾಕದ ಹದ ಬರುತ್ತೆ ಅಂತಂದರೆ, ಪಾಕ ಅಂದರೆ ಸ್ವಲ್ಪ ದಪ್ಪನಾಗಿರೋ ಪಾಕ ಬಂದರೆ ಆಯ್ತು.
ತೊಳೆದಿಟ್ಕೊಂಡು ಇನ್ನೊಂದು ಸಲ ಗಾಳಿಸ್ಲಿಕ್ಕಿದೆ. ನೋಡಿ, ಈಗ ಕುದಿದಾಗೆಲ್ಲ ಇದರಲ್ಲಿರೋ ಕಲ್ಮಶ ಎಲ್ಲ ಮೇಲೆ ಬಂದಿರುತ್ತೆ. ಇನ್ನೊಮ್ಮೆ ಹಾಗಾಗಿ ಗಾಳಿಸ್ಕೊಂಡು ಎಳೆ ಪಾಕದ ಹದ ಇರುತ್ತೆ. ಅಂದರೆ ನಾವು ಈ ರೀತಿಯಾಗಿ ಅಂಟು ಬರಬೇಕು ಅಂತಿಲ್ಲ, ತೋರಿಸ್ತೀನಿ. ತಪ್ಪಲೆ ಹಂಗೆ ಡೋಡಿ ಗಂಡ ಕನಿ ದಪ್ಪ ಗೋಡ್ ಗುಡ್ಸ್ಕೊಬ್ಲಕ್ ನೋಡಿ, ಪಾಕದ ಹದ ನೋಡೋದು ಹೀಗೆ ಬಿದ್ದವಾಗ ಮುತ್ತಿನಂತೆ ಕೂತ್ಕೊಂಡ್ರೆ ಹೆಚ್ಚು ಹೋಗ್ತು. ಇದು ಪಾಕ ಅಂಟು ಅಂತಾರೆ. ಅದು ಆರಿದ ಮೇಲೆ ಇನ್ನೊಂಚೂರು ಅಂಟು ಬರುತ್ತೆ. ಹಾಂ, ಹೀಗೆ ಒಂಚೂರು ನಿಂತರೂ ಸಾಕಲ್ಲ, ಎಳೆಯಾಗಿ ನಿಲ್ಲೋದಲ್ಲ, ಒಂಚೂರು ನಿಂತರೂ ಸಾಕು. ಬಿಡದೆ ಇದ್ರೆ ಆಯ್ತು. ಸರಿ, ಈಗ ಇಷ್ಟಕ್ಕೆ ಮಾಡಿಕೊಂಡು ನೋಡು ಬಿಸಿ ಕಡೆ ಆವಾಗ ದಪ್ಪ ಇಲ್ಲ ಅಂದರೆ ಇನ್ನೊಂಚೂರು ಬಿಸಿ ಮಾಡಿಕೊಂಡ್ರೆ ಆಯ್ತು. ಈ ರೀತಿಯಾಗಿ ಎಳೆಯದಾದ ಸಕ್ಕರೆ ಪಾಕವನ್ನು ಸಿದ್ಧಪಡಿಸಿಕೊಂಡು ಅದಕ್ಕೆ ಬೇಕಾಗುವಷ್ಟು ಎಳ್ಳು, ಜೀರಿಗೆ, ಬಡೆಸೊಪ್ಪು ಇತ್ಯಾದಿಗಳನ್ನು ತೆಗೆದುಕೊಳ್ಳಬೇಕು. ನಾನಿಲ್ಲಿ 4 ಲೋಟ ಸಕ್ಕರೆಗೆ ಅರ್ಧ ಲೋಟ ಆಗುವಷ್ಟು ಎಳ್ಳನ್ನು ತೆಗೆದುಕೊಂಡು ಕೆಂಡದ ಒಲೆಯ ಮೇಲೆ ಸ್ವಚ್ಛವಾಗಿ ಮಾಡಿಟ್ಟುಕೊಂಡ ಹಿತ್ತಾಳಿ ಹರಿವಾಣಕ್ಕೆ ಈ ರೀತಿಯಾಗಿ ಇಟ್ಟು ಬಿಸಿಯಾಗುವ ತನಕ ಸಕ್ಕರೆ ಪಾಕವನ್ನು ಹಾಕಿ ಕೈಯಾಡಿಸುತ್ತಿರಬೇಕು. ಮೊದಲಿಗೆ ನಾವು ಸ್ವಲ್ಪವೇ ಪಾಕವನ್ನು ಹಾಕಬೇಕಾಗುತ್ತದೆ. ನೋಡಿ, ಸಕ್ಕರೆ ಪಾಕವು ಈ ರೀತಿಯಾಗಿರುವುದನ್ನು ನಾವು ಆರಿಸಿಕೊಂಡು ಬಿಸಿಯಾದ ಪಾಕವನ್ನು ಹಾಕಬಾರದು. ಪಾಕವು ಆರಿದ ಮೇಲೆ ನೋಡಿ, ಸ್ವಲ್ಪ ಅಂದರೆ ಇದು ಜಾಸ್ತಿನೇ ಆಯಿತು. ಸ್ವಲ್ಪವೇ ಹಾಕೋದರಿಂದ ಬಿಸಿಗೆ ಮತ್ತು ಗಾಳಿ ಆಡುವುದರಿಂದ ಸಕ್ಕರೆ ಪಾಕವು ಎಳ್ಳಿಗೆ ಅಂಟಿಕೊಳ್ಳುತ್ತದೆ. ಇದೊಂದು ತಾಳ್ಮೆಯ ಕೆಲಸವಾಗಿರುತ್ತದೆ. ಇದಕ್ಕೆ ಸ್ವಲ್ಪನೇ ಪಾಕ ಹಾಕ್ಕೊಂಡು ಬಟ್ಲು ಬಿಸಿಯಾಗೋ ತನಕ, ನಮಗೆ ಉಗುರು ಬಿಸಿಯಾಗೋ ತನಕ ಇದನ್ನು ಹೀಗೆ ಕೈ ಆಡ್ತಾ ಇರಬೇಕು. ಆಮೇಲೆ ನೋಡಿ, ಆರೋ ತನಕ ಇದು ಹೀಗೆ ಮಾಡಿದರೆ ಸಕ್ಕರೆ ಪಾಕಲ್ಲ ಈ ಮುದ್ದಿಯಾಗಿರುವಂಥದ್ದೆಲ್ಲ ಬಿಡಿಯಾಗಿ ಬಂದು ಬೆಳ್ಳಗಾಗ್ತಾ ಹೋಗುತ್ತೆ. ಕೈಗೆ ನೋಡಿ ಸಕ್ಕರೆ ಪಾಕ ಬರುತ್ತೆ. ಸ್ವಲ್ಪ ಇದೆ ಬೆಳ್ಳಗಾಗಿದ್ದು ಸಕ್ಕರೆ ಪಾಕ ಒಣಗಿ ಬರುತ್ತೆ. ಈಗ ಹಸಿಯಾಗಿದೆ. ನಿಮ್ಮ ಕೈಯನ್ನು ತೋರಿಸಿ ನೋಡಿ, ಅದು ಹಸಿ ಇರುವಾಗ ಹೀಗಿರುತ್ತೆ. ನಾವು ಒಂದು ಕಾಳನ್ನು ವೇಸ್ಟ್ ಮಾಡದೆ ಬಟ್ಲೊಳಗೆ ಇಟ್ಕೊಂಡು ನಾವು ಇದನ್ನು ಮಾಡ್ತಾ ಇರೋದು. ಇದೊಂದು ತಾಳ್ಮೆಯ ಮತ್ತು ಸಂಯಮದ ಕೆಲಸ. ಯಾಕೆಂದರೆ ಇದು ಪುಟ್ಟ ಮಕ್ಕಳನ್ನು ದೊಡ್ಡದಾಗಿ ಬೆಳೆಸುವಂಥ ಕಾರ್ಯದ ನೆನಪನ್ನು ತರಿಸುವಂಥದ್ದು. ಯಾಕೆಂದರೆ ಬರೇ ಎಳ್ಳಿಗೆ ನಾವು ಸಕ್ಕರೆ ಪಾಕ ಕುಡಿಸಿ ಅದಕ್ಕೆ ಕೈಕಾಲು ಬರೋ ಹಾಗೆ ಮುಳ್ಳೆಲ್ಲ ಬಂದು ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರೀತಿಯಲ್ಲಿ ಮುಳ್ಳು ಬರುತ್ತೆ. ಇದಕ್ಕೆ ಸಂಕ್ರಾಂತಿ ಮುಳ್ಳು, ನಮ್ಮ ಉತ್ತರ ಕನ್ನಡದಲ್ಲಿ ಹೇಳೋದು ಸಂಕ್ರಾಂತಿ ಕಾಳು ಅಂತ, ತಿಳುಗುಡು ಅಂತಾರೆ, ಕುಸುರೆಳ್ಳು ಅಂತಾರೆ. ಸಂಕ್ರಾಂತಿ ದಿವಸದಲ್ಲಿ ಇದನ್ನೆಲ್ಲ ಮೊದಲೆಲ್ಲ ಮಾಡ್ತಿದ್ವಿ. ಹೀಗೆ 3-4 ಜನ ಸೇರಿ ಮಾಡಿದಾಗ ತುಂಬ ಖುಷಿ. ಈಗ ಹಳೆ ನೆನಪನ್ನು ಈಗ ನನ್ನ ಅತ್ತಿಗೆ ವೀಣಾ, ಮನೆಯ ತಂಗಿ ರೇಖಾ, ನಾನು ಸೇರಿ ಮಾಡ್ತಾ ಇರೋದು. ಅತ್ತೆ ಮಾರ್ಗದರ್ಶನದಲ್ಲಿ ಅತ್ತೆ ಅಲ್ಲಿ ಕೂತ್ಕೊಂಡು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅತ್ತೆ ಅವರಿಗೆ ನೆನಪಿನ ಶಕ್ತಿ ಕಡಿಮೆ ಆದರೂ ಹೇಳ್ತಾರೆ, ಬೂದಿಯನ್ನೆಲ್ಲ ಹಾಸ್ಕೋಬೇಡ, ಕಪ್ಪಾಗ್ಬಿಡುತ್ತೆ, ಹೊಗೆ ಬರುವಾಗ ಮಾಡ್ಕೋಬೇಡ ಎಲ್ಲ ಹೇಳ್ತಾ ಇರ್ತಾರೆ. ಹಿರಿಯರ ಮಾರ್ಗದರ್ಶನದಲ್ಲಿ ಇಂಥದ್ದೆಲ್ಲ ಕೆಲಸ ಮಾಡಿದಾಗ ಇನ್ನೂ ಖುಷಿ. ನೋಡಿ, ನಾವು ಸುಮಾರು 1 ಗಂಟೆ ಕಾಲ ಇದಕ್ಕೆ ಪಾಕವನ್ನು ಬೆರೆಸಿದಾಗ ಈ ರೀತಿ ಮುಳ್ಳು ಬರ್ತಾ ಇದೆ. ತುಂಬ ಪಾಕ ಹಾಕ್ಕೊಂಡಾಗ ಈ ರೀತಿಯಾಗಿ ಹಿಡಿದು ಬರುತ್ತೆ. ಸುಮಾರು 5-6 ತಾಸುಗಳ ಕಾಲ ಈ ಕಾಳಿಗೆ ನಾವು ಸಕ್ಕರೆ ಪಾಕವನ್ನು ಕುಡಿಸಿದಾಗ ಈ ರೀತಿಯಾಗಿ ಬಂದಿದೆ. ನಾವು ಮಾಡ್ತಾ ಇಷ್ಟು ದೊಡ್ಡ ಕಾಳಾಗತ್ತೆ. ಇದಕ್ಕೂ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರೀತಿಯಲ್ಲಿ ಮುಳ್ಳು ಬರುತ್ತೆ. ನೋಡಿ, ಇದಕ್ಕೆ ಮುಳ್ಳು ಬರೋದು ಅಂತ ಹೇಳೋದು. ಸ್ವಲ್ಪವೇ ಪಾಕ ಹಾಕ್ತಾ ಹೋದಾಗೆ ಆಗೋದು. ಈಗ ಇದಿಷ್ಟು ಪಾಕ ಸಾಕಾಗಲಿಲ್ಲ ಅಂಥೇಳಿ ಮತ್ತೆ ಪಾಕ ಮಾಡಿದ್ದು, ಮತ್ತೊಂದೂವರೆ ತಟ್ಟೆ ಅದೇ ರೀತಿಯಲ್ಲಿ ಮಾಡಿದ್ದು. ವೇಳೆ ನಮಗೆ ಕೆಂಡಲ್ ಒಲೆ ಸಿಗಲಿಲ್ಲ ಅಂದರೆ ಈ ರೀತಿಯಾಗಿ ಗ್ಯಾಸ್ ಒಲೆಯಲ್ಲೂ ಮಾಡ್ಬೋದು. ಗ್ಯಾಸ್ ಒಲೆಯಲ್ಲಿ ಮಾಡುವಾಗ ಕಾವು ಜಾಸ್ತಿ ಬರುತ್ತೆ ನೋಡಿ. ಅದೇ ಸ್ವಲ್ಪ ಪಾಕವನ್ನು ಹಾಕ್ಕೊಂಡು ನಾವು ಕೆಳಗಡೆ ಇಟ್ಕೊಂಡ್ರು ಇದ್ರ ಕಾವು ತುಂಬ ಇರುತ್ತೆ. ಇಲ್ಲಿ ಮುಟ್ಟಿದಾಗ ಬಿಸಿ ಆಗುವಷ್ಟು ಕಾಳಾಗಿರಬೇಕು. 3 ಮಂದಿ ಇದ್ದರೆ ಇದಕ್ಕೆ ಸರಿಯಾಗಿ ಬರುತ್ತೆ. ಯಾಕೆಂದರೆ ಗ್ಯಾಸ್ ಒಲೆ
ಉರಿತಾ ಇರೋದ್ರಿಂದ ನಾವು ಒಬ್ರು ಇಡೋದು ಒಬ್ರು ತೆಗೆಯೋದು ಮಾಡ್ತಾ ಇರೋದು. ಮೊನ್ನೆ ಎಲ್ಲ ನಾವು 3 ಮಂದಿ ಮಾಡ್ತಾ ಇದ್ವಿ, ಇವತ್ತು ಇಬ್ಬರೇ ಮಾಡ್ತಾ ಇದ್ವಿ. ಅತ್ತೆಗೆ ನೆನಪಾದಷ್ಟೆಲ್ಲ ಹೇಳ್ತಾ ಇದ್ದಾರೆ. ಇದಕ್ಕೆ ಎಂತ ಮಾಡುವ ಇದು ಅಂತಂದ್ರೆ ಸಣ್ಣ ಕಾಳು ಎಂತ ಬೇಕಾಗೆ ಸಣ್ಣ ಕಾಳು ಬೇಗ ದೊಡ್ಡ ಕಾಳ ಕಡೆ ಇದು ಪಾಕ ಈ ಪಾಕ ರಾಶಿ ಬಿಸಿ ಮಾಡ್ಕೊಂಡ್ರೆ ತಟ್ಟು ಕರ್ಗೋಗ್ತು ಮುಳ್ಳು ಕರ್ಗೋಗ್ತಾ ಅಲ್ಲ ಇದು ಇದ್ರ ಮೇಲೆ ಮಾಡಿ ನಮ್ಗೆ ಗೊತ್ತೇಳಿ ಅಲ್ಲ ಇಲ್ಲಾದ್ರೂ ನಿನ್ ಕಾಲದಲ್ಲಿ ಇಲ್ಲಿ ಆಗಿತ್ತಲೆ ಈಗ ಸೊಸೆಗಳ ಕಾಲ ಅತ್ತೆಗಾಲ ಅಲ್ಲ, ಈಗ ಸೊಸೆಗಳ ಕಾಲ. ಹಂಗಾಗಿ ಗ್ಯಾಸ್ ಮೇಲೆ ಮಾಡ್ತಿದ್ದೆ. ರಾಶಿ ಬಿಸಿ ಆದ್ರೆ ಮುಳ್ಳು ಮುರಿದೋಗ್ತು, ಮುಳ್ಳು ಮುರಿದೋಗ್ತು ಮತ್ತೆ ಕರ್ಗೋಗ್ತು. ಕರಗೋಗ್ತು. ಇದು ನೀ ಎಷ್ಟು ವರ್ಷ ಮಾಡಿದ್ದೆ ಸುಮಾರು? ನಾವು ಎಷ್ಟು ಸಲ ಮಾಡಿದ್ದೆ ನೀರಿನ ಸಣ್ಣಕ್ಕಿದ್ದರಿಂದ ಮಾಡಿದ್ರೆ ಅದು ಶುಂಠಿ ಆಯ್ತಲ್ಲ ಪಾಕ ಮಾಡ್ಕೊಟ್ಟಿದ್ದೆ. ನೀವೆಲ್ಲ ಬೆಳಗಿನ ಜಾಗದಲ್ಲಿ ಮಾಡ್ತಿದ್ದೆ. ಹೌದು ನೋಡು, ನಮ್ಮೆಲ್ಲ ಈ ಸೊಸೆಕ ಮತ್ತು ಮುಂದುವರ್ಕೊಂಡು ನಿದ್ರೆಗೆ ಬಿಟ್ಟಿಕ್ಕೆ ಮಧ್ಯಾಹ್ನ ಮಧ್ಯ ಮೇಲೆ ಎಷ್ಟೊತ್ತಿಗೆ ಅಂತ ಅಷ್ಟೊತ್ತಿಗೆ ಮಾಡ್ತಾ ಇದ್ವಿ. ಅದೇ ಅದು ಹಾಗೆಲ್ಲ ನಮ್ಮ ಮಧ್ಯೆ ಇಟ್ಟಿದ್ದೆಲ್ಲ ಎಲ್ಲ ಪುರುಷತಿನೇ ಇರ್ತಿತ್ತಿಲ್ಲ, ದನ ಗೊತ್ತಿತ್ತು. ಹೌದು, ದನ ಬತ್ತಿ ಮನೆಯಲ್ಲಿ ಕೊಡ್ತೀನಿ. ಒಬ್ಬರು ಗ್ಯಾಸ್ ಒಲೆ ಮೇಲೆ ಇಡೋದು, ಒಬ್ಬರು ಕೆಳಗಡೆ. ಇದು ತುಂಬ ಬಿಸಿ ಇದೆ, ಕೈಯಲ್ಲಿ ಮುಟ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಬಿಸಿ ಇದೆ. ಈ ಕಾಳು ಅದೇ ಬಿಸಿಗೆ ಬಿಸಿಯಾಗಿ ಬರುತ್ತೆ ನೋಡಿ. ಅದು ಬಿಸಿ ಹಾಕೋಕ್ಕೆ ಅದ್ರ ಮೇಲೆ ಇಟ್ಟು ಪಾಕ ಹಾಕಿ ನಾವು ಆಚೆ ಈಚೆ ಮಾಡ್ತಾ ಇರೋದು. ಅದೇ ಮೊದಲೇ ಹೇಳಿದ ಹಾಗೆ ನಾವೊಂದು ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸ್ತೀವೋ ಅದೇ ರೀತಿಯಾಗಿ ಎಳ್ಳಿಗೆ ಪಾಕವನ್ನು ಇರಿಸಿ ಹಾಕಿ ಈ ರೀತಿಯಾಗಿ ದೊಡ್ಡ ದೊಡ್ಡ ಕಾಳನ್ನಾಗಿ ಮಾಡೋದು. ಒಬ್ಬೊಬ್ಬರು ಮಾಡುವ ಹದ್ದದಲ್ಲಿ ಒಂದೊಂದು ರೀತಿಯಾದ ಮುಳ್ಳು ಬರುತ್ತೆ. ಇದಕ್ಕೆ ನಾವು ಮುಳ್ಳು ಬರೋದು ಅನ್ನೋದು ಕುಸುರೆಳ್ಳು. ಇನ್ನೂ ಬೇರೆ ರೀತಿಯ ಪಾಕ ಏನಾದರೂ ಹದ ಗೊತ್ತಿದ್ರೆ ನೀವು ತಿಳಿಸ್ರೆ ನಾವು ಆ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಸಂಕ್ರಾಂತಿ ಕಾಳಿಗೆ ನಾವು ಬಣ್ಣವನ್ನು ಹಾಕಬೇಕು. ನಾನಿಲ್ಲಿ ಬಣ್ಣ ಹಾಕೋಕ್ಕೆ ಬೀಟ್ರೂಟ್ ರಸವನ್ನು ಈ ಸಕ್ಕರೆ ಪಾಕದ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಯಾಕೆಂದರೆ ನಾವು ನೈಸರ್ಗಿಕ ಬಣ್ಣವನ್ನು ಉಪಯೋಗಿಸಿದಂತಾಗುತ್ತದೆ ಮತ್ತು ನೋಡೋಕ್ಕೂ ಗುಲಾಬಿ ಬಣ್ಣ ಬರುತ್ತೆ ಅಂತ. ಈ ಪಾಕವನ್ನು ಸ್ವಲ್ಪ ಕಾಳಿಗೆ ಹಾಕ್ಕೊಳ್ಳೋಣ, ಯಾಕೆಂದರೆ ತುಂಬ ಕಾಳಿಗೆ ಹಾಕಿದರೆ ಒಮ್ಮೆಲೆ ಮಿಕ್ಸ್ ಆಗಿ ನೋಡೋಕ್ಕೆ ಅಷ್ಟು ಚೆನ್ನಾಗಿರೋಲ್ಲ. ಸ್ವಲ್ಪ ಕಾಳಿಗೆ ಹಾಕ್ಕೊಂಡು ಬೇಳೆಕಾಳಿನ ಜೊತೆಗೆ ಸೇರಿಸೋಕೆ. ಇದನ್ನು ಅಷ್ಟೇ ಹರಿವಾಣವನ್ನು ಬಿಸಿ ಮಾಡಿಕೊಂಡು ಇದೆ ಈ ರೀತಿಯಾಗಿ ಪಾಕವನ್ನು ಹಾಕಿ ಎಲ್ಲ ಕಡೆಗೂ ಸೇರುವಂತೆ ಮಾಡ್ಕೋಬೇಕು. ತುಂಬ ಪಾಕವನ್ನು ಹಾಕಬಾರ್ದು, ಅದು ಒಂದೇ ಕಡೆ ಸೇರಿಕೊಳ್ತದೆ. ಇದನ್ನು ಹಾಗೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಪಾಕ ಸೇರಿಸ್ತಾ ಹೋಗಬೇಕು. ಕಾಳು ಬಿಸಿ ಇರುವಾಗ ಪಾಕವನ್ನು ಹಾಕಬೇಕು, ಇಲ್ಲವಾದಲ್ಲಿ ಈ ಕಾಳಿಗೆ ಈ ಸಕ್ಕರೆ ಪಾಕ ಹೀರ್ಕೊಂಡಿದ್ದು ಆರೋದಿಲ್ಲ. ಇದಕ್ಕೆ ಹೀಗೆ ಪಾಕ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆರಿಸ್ತಾ ಹೋದಾಗ ಇದು ಆರಿ ಬರುತ್ತೆ. ಇದಕ್ಕೆ ಬಣ್ಣ ಹೀರ್ಕೊಳ್ಳೋದು. ನಾವು ಪೇಟೆಯಿಂದ ಬಣ್ಣ ತರೋ ಬದಲಿಗೆ ಈ ರೀತಿಯಾಗಿ ಬೀಟ್ರೂಟ್ ಕಲರು ಇಲ್ಲಾಂದರೆ ಅರಿಶಿನ, ತುಂಬ ಅರಿಶಿನ ಹಾಕಿದರೆ ಕಹಿ ಬಣ್ಣ ಬರುತ್ತೆ. ಆದಷ್ಟು ನಾವು ನೈಸರ್ಗಿಕ ಬಣ್ಣಕ್ಕಾಗಿ ಈ ರೀತಿಯಾದನ್ನು ಬಳಸ್ತಾ ಇದ್ದೇವೆ. ಹೀಗೆ ಮನೆ ಮಂದಿಯೆಲ್ಲ ಕುಳಿತು ಸಾಂಪ್ರದಾಯಿಕ ಕಲೆಯಾದ ಕುಸುರೆಳ್ಳನ್ನು ಮಾಡುವ ಈ ವಿಧಾನವು ನಿಮಗೂ ಇಷ್ಟವಾಗಿರಬಹುದು. ನಿಮ್ಮ ಮನೆಯಲ್ಲಿಯೂ ಈ ರೀತಿಯಾಗಿ ಮಾಡುವ ವಿಧಾನವು ಮರೆತು ಹೋಗಿದ್ದರೆ ಮುಂದಿನ ಪೀಳಿಗೆಯ ಮಕ್ಕಳಿಗಾಗಿ ನೀವು ಮಾಡಿ ತೋರಿಸಿ. ಮೊದಲೆಲ್ಲ ಕೆಂಡದ ಒಲೆಯಲ್ಲಿ ಬೆಳಗಿನ ಜಾವ ಕುಳಿತು ಮಾಡುವ ಪದ್ಧತಿ ಇತ್ತು. ಈಗ ನಾವು ಕಾಲಮಾನವು ಬದಲಾದಂತೆ ಗ್ಯಾಸ್ ಒಲೆಯಲ್ಲಿ ನಮಗೆ ಬೇಕಾದ ಸಮಯದಲ್ಲಿಯೂ ಸಹ ಈ ಸಂಕ್ರಾಂತಿ ಕಾಳನ್ನು ಮಾಡಬಹುದು. 5.5 ಲೋಟ ಸಕ್ಕರೆಗೆ 8 ಲೋಟಕ್ಕಿಂತಲೂ ಜಾಸ್ತಿ ಈ ಸಂಕ್ರಾಂತಿ ಕಾಳನ್ನು ನಾವು ಮಾಡಿದ್ದೀವಿ. ನಮ್ಮ ಸಂಬಂಧಿಗಳಾದ ಗೀತಾ ಹೆಗಡೆ ಮತ್ತು ಗೀತಾ ಹಾಸಿಗಾರಿಯವರು ಪ್ರತಿ ವರ್ಷ ತಪ್ಪದೇ ಮಾಡುವಂತಹ ಈ ಸಂಕ್ರಾಂತಿ ಕಾಳು ಯಾವ ರೀತಿಯಾಗಿ ಮಾಡಿದ್ದಾರೆ, ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ. ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಹಿರಿಯರ ಮಾರ್ಗದರ್ಶನದಲ್ಲಿ ಇಂತಹ ಕಲೆಗಳನ್ನು ನಾವು ಉಳಿಸಿ ಬೆಳೆಸುವಲ್ಲಿ ಪುಟ್ಟ ಪ್ರಯತ್ನವನ್ನು ಮಾಡೋಣ.
ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.